ಈ ಮಧ್ಯೆ ಟ್ರಂಪ್ಗೆ ಪ್ರಪಂಚದಾದ್ಯಂತ ಬಹಳಷ್ಟು ದೇಶಗಳು ವಿರೋಧ ವ್ಯಕ್ತಪಡಿಸ್ತಾ ಇರೋದ್ರಿಂದ ನೇತನ್ಯಾಹು ನನ್ನನ್ನು ಕೊಲ್ತಾ ಇದ್ದ, ಖಮೇನಿ ನನ್ನ ಕೊಲ್ತಾ ಇದ್ದ, ಹೀಗಾಗಿ ನಾನು ಆತನನ್ನೇ ಕೊಂದುಬಿಟ್ಟೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಈಗ ಬೇಕಾದರೆ ನಾನು ಇರಾನ್ ಜೊತೆಗೆ ಮಾತುಕತೆಗೆ ಸಿದ್ಧನಿದ್ದೇನೆ ಅಂತ ಆಹ್ವಾನ ಕೊಟ್ಟ ಮೇಲೂ ಕೂಡ ಇರಾನ್ ತನ್ನ ದಾಳಿಯನ್ನು ನಿಲ್ಲಿಸ್ತಾ ಇಲ್ಲ. ಖಮೇನಿ ಹತ್ಯೆ ಏನಿದೆ ಅದು ಇರಾನ್ನಲ್ಲಿ ರಕ್ತ ಕುದಿಯುವ ಹಾಗೆ ಮಾಡಿದೆ. ಕೆಲ ಗುಂಪು ಸತ್ತು ಹೋದಂತಹ ಖಮೇನಿಯ ವಿಚಾರದಲ್ಲಿ ಸಂತೋಷವಾಗಿದ್ದರೆ, ಇನ್ನೂ ಅತಿ ದೊಡ್ಡ ಗುಂಪು ಪ್ರತೀಕಾರದ ಜ್ವಾಲೆಯಲ್ಲಿ ಬೇಯ್ತಾ ಇದೆ. ನಾಟ್ ಓನ್ಲಿ ಇರಾನ್, ಈವನ್ ಪಾಕಿಸ್ತಾನ್, ಬಾಂಗ್ಲಾದೇಶ್, ಭಾರತದಂತಹ ದೇಶಗಳಲ್ಲೂ ಕೂಡ ಖಮೇನಿಯ ಹತ್ಯೆಗೆ ಸಂತಾಪಗಳು ವ್ಯಕ್ತವಾಗ್ತಾ ಇದ್ದಾವೆ. ಇಲ್ಲೂ ಕೂಡ ಪ್ರತೀಕಾರದ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆ ಖಮೇನಿಯ ಹತ್ಯೆಯ ನಂತರ ಈ ಯುದ್ಧ ನಿಲ್ಲಬಹುದು, ಶರಣಾಗಬಹುದು ಇರಾನ್ ಅಂತ ಎಲ್ಲರೂ ಅಂತ ಇದ್ರು. ಆದರೆ ಆ ರೀತಿಯ ಯಾವುದೇ ಲಕ್ಷಣ ಇಲ್ಲಿಯವರೆಗೆ ಕಂಡು ಬರ್ತಾ ಇಲ್ಲ.